ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ. ಇದು ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲೇ ಟ್ರೈ ಮಾಡಿ. ನಾನು ಹೇಗೆ ಮಾಡಿದೆ ಅಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಚಿಕನ್ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ ಇಷ್ಟು ಹಾಕೋಬಿಟ್ಟು ನೀಟಾಗೆ ಕಲಿಸ್ಕೊಂಡೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಅಂದರೆ ಇದು ಅಪರೂಪ ತಿನ್ನೋದು ಎಲ್ಲರೂ. ಇದು ಅಂದರೆ ಜೀಪ್ಗಳಲ್ಲೆಲ್ಲ ಇಟ್ಕೊಂಡು ಇವಾಗ ಮಾಡ್ತಾ ಇರ್ತಾರಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ನೋಡಿ, ಕ್ಲೀನಾಗಿ ಚಿಕನಿಗೆಲ್ಲ ಮಸಾಲ ಹತ್ತೋ ಹಾಗೆ ಕಲಿಸ್ಕೊಳ್ಳಿ. ಕ್ಲೀನಾಗಿ ಹಿಂಗೆ ಪ್ರೆಸ್ ಮಾಡಿ ಕೈಯಲ್ಲೇ ಕಲಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಆಗುತ್ತೆ. ಒಂದು 1/2 ಅವರು ಇಟ್ಟು ಅದಾದಮೇಲೆ ಈ ಥರದೊಂದು ಇದು ಬರುತ್ತೆ, ಹಂಚಿನ ಟೈಪು. ನೋಡಿ, ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಏನು ಮಾಡೋದು ಮುಂದೆ ಹೇಳ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಹಿಂಗೆ ಮೇಲ್ಮೇಲೆ ಹಾಕೋಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಈ ಥರ ಇಕ್ಲದಿಂದ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ. ಸೇಮ್ ಅದೇ ಟೇಸ್ಟ್ ಇರುತ್ತೆ. ನೀವೇನು ಆಲ್ಮೋಸ್ಟ್ ಅದು ಒಂದು 10 ಪೀಸಿಗೆ ಚಿಕ್ಕ ಪೀಸು ಇಷ್ಟು ಇರೋಲ್ಲ. ಚಿಕ್ಕ ಪೀಸ್ ಮಾಡ್ಕೋಬೇಕು. ನೀವು ಮಾಡ್ಕೋಬೇಕಾದ್ರೆ ದಪ್ಪ ಪೀಸ್ ಆದರೆ ಬೇಯಲ್ಲ, ಸೀದಂಗೆ ಆಗಿಬಿಡುತ್ತೆ. ಹಾಗಾಗಿ ಚಿಕ್ಕ ಪೀಸ್ ಮಾಡಿದರೆ ಬೇಗ ಬೇಯುತ್ತೆ. ನೋಡಿ, ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಈ ಥರ ಒಂದೊಂದು ಸ್ವಲ್ಪನೇ ಆಯಿಲ್ನ ಮೇಲ್ಗಡೆ ಸವರ್ತಾ ಬೇಯಿಸ್ಕೊಳ್ಳಿ. ಉಲ್ಟಾ ಮಾಡ್ಕೊಬಿಟ್ಟು ನೋಡಿ, ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಇದೊಂದು 10 ಪೀಸಿಗೆ ಇಲ್ಲ ಅಂದರೂ ಒಂದು 120 150 ಅಷ್ಟಿರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗೂ ಇರುತ್ತೆ, ಅಷ್ಟು ದುಡ್ಡು ಆಗೋದಿಲ್ಲ. ನೋಡಿ, ನೀಟಾಗಿ ಬೋನ್ಲೆಸ್ ತಗೋಬಿಟ್ಟು ಈ ಥರ ಚಿಕ್ಕ ಪೀಸ್ ಮಾಡ್ಕೊಬಿಟ್ಟು ಮಸಾಲ ಕಲಿಸ್ಕೊಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಮಾಡ್ಕೊಬಿಟ್ರೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ಸ್ವಲ್ಪನೇ ಆಯಿಲ್ನ ಹಾಕೋಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಪ್ರೆಸ್ ಮಾಡಿದರೆ ಅದು ಈ ಥರ ಓಪನ್ ಆಗಬೇಕು, ಆವಾಗ ಬೆಂದಿದೆ ಅಂತ ಹೇಳಿ. ಅದರಲ್ಲೇ ಪ್ರೆಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನೋಡಿ, ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀಟಾಗಿ ಬೇಯಿಸ್ಕೊಳ್ಳಿ. ಈಗ ಕೆಂಡ ಎಲ್ಲ ಹಾಕೋಕ್ಕಾಗಲ್ಲ ನಮಗೆ, ಮತ್ತು ಅಷ್ಟು ದೊಡ್ಡ ಇದು ಮಾಡೋಕ್ಕಾಗಲ್ಲ. ಹೀಗೆ ಇರೋದ್ರಲ್ಲೇ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ. ನೋಡಿ, ಈ ಥರ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಸಿಯೋದಕ್ಕೆ ಬಿಡಬೇಡಿ. ಪ್ರೆಸ್ ಮಾಡಿದರೆ ಈ ಥರ ಓಪನ್ ಆಗಬೇಕು, ಆ ಥರ ಬೇಯಿಸ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಈ ಥರದ್ದು ಎಲ್ಲರ ಮನೆಯಲ್ಲೂ ಇರಲ್ಲ, ಹಾಗಾಗಿ ನೋಡಿ ಹಂಚಲ್ಲೂ ಸಹ ಮಾಡೋದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ಆಯಿಲ ಕ್ಲೀನಾಗಿ ಹಾಕೋಬಿಟ್ಟು ಒಂದೊಂದೇ ಪೀಸ್ನ ಹಾಕೋಬಿಟ್ಟು ನೀಟಾಗಿ ಲೋ ಫ್ಲೇಮ್ ಇಟ್ಕೊಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಸೇಮ್ ಅದೇ ಥರನೇ ಬರುತ್ತೆ. ನೋಡಿ, ನೀಟಾಗಿ ಈ ಥರ ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ. ಸಿಯೋದಕ್ಕೆ ಮಾತ್ರ ಬಿಡಬೇಡಿ, ಇಲ್ಲಾಂದರೆ ಅದು ಕಹಿ ಥರ ಆಗುತ್ತೆ. ಹಾಗಾಗಿ ನೀಟಾಗಿ ಇನ್ನೊಂದು ಕಡೆ ಮಗ್ಚಾಕೊಳ್ಳಿ. ಹಾಕ್ಕೊಳ್ತಾ ನೀಟಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮೇ ಇರಬೇಕು. ಅವಾಗವಾಗ ಸ್ವಲ್ಪ ಸೈಡಿಂದ ಆಯಿಲ್ನ ಹಾಕ್ತಾ ಇರಬೇಕು. ನೋಡಿ, ನೀಟಾಗಿ ಬೇಯಿಸ್ಕೊಳ್ಳಿ. ಮನೆಯಲ್ಲೂ ಈಗ ಮಾಡ್ಬೋದಾ ಅಂತ ಅಂದ್ಕೊಳ್ತೀರಾ. ನೋಡಿ, ನೀಟಾಗಿ ಬರುತ್ತೆ. ಟೇಸ್ಟು ಸಹ ಸಖತ್ತಾಗಿರುತ್ತೆ. ನನ್ನ ಮಗಳು ಅಮ್ಮ ನನಗೆ ಬೇಗ ಬೇಕು ತಿನ್ನಬೇಕು ಅಂತ ಹೇಳ್ತಾ ಇದ್ಲು. ಅವಳಿಗೆ ತುಂಬಾ ಇಷ್ಟ ಇದು, ಹಾಗಾಗಿ ಅವಳಿಗೋಸ್ಕರನೇ ಮಾಡಿದ್ದು. ನೋಡಿ, ಕ್ಲೀನಾಗಿ ಬೇಯಿಸ್ಕೊಳ್ಳಿ. ಈಗ ರೆಡಿಯಾಗಿದೆ ಬಾರ್ಬಿಕ್ಯೂ.
ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.